ಭೂಮಿಕಾಚ ಬ್ಲಾಗ್ ಅಂತ ಏನೋ ಬೇಡ ನಾನಿವತ್ತು ಸಾರಿ ಹಾಕೊಂಡು ಹೋಗ್ತಾ ಇದ್ದೀನಿ ಬೆಟ್ಟಕ್ಕೆ. ಹಾಗೆ ಮೂಳೆ ಇಟ್ಕೊಂಡು ತಿಂತಾರೆ. ವೆಲ್ಕಮ್ ಬ್ಯಾಕ್ ಟು ಭೂಮಿಕಾಚ ವ್ಲಾಗ್. ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತಿನ ವ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇರೋದು ಆಬ್ವಿಯಸ್ಲಿ ನಮ್ಮ ಮನೇಲಿ. ಸೊ ಏನಿವತ್ತು ಸ್ಪೆಷಲ್ ಅಂತ ಅಂದರೆ ವಾವ್ ಸನ್ ಕಿಸ್ಡ್ ಅಂತ. ಗೈಸ್ ಆ್ಯಕ್ಚುಲಿ ಇವತ್ತು ನಂಗೊಂದು ಶೂಟ್ ಇತ್ತು. ಸೊ ಶೂಟ್ಗೆ ಹೋಗ್ತಾ ಇದ್ದೀನಿ. ಎಲ್ಲಿ ಅಂತ ಅಂದರೆ ನಮ್ಮ ಮಂಡ್ಯದಲ್ಲಿ ಒಂದು ರೆಸ್ಟೋ ಬಾರ್ ಶೂಟ್ ಇದೆ. ಸೊ ನಾನು ಪಪ್ಪ ಅಮ್ಮ ಕೀರ್ತಿ ಎಲ್ಲ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಆ್ಯಂಡ್ ನನ್ನ ಜೊತೆ ಇದ್ದಾಳೆ ಕೀರ್ತನೋ ಏನೂ ಕಾಣಿಸ್ತಿಲ್ಲ. ಒಂದು ನಿಮಿಷ ಕೆಳಗೆ ಹೋಗ್ತಿದ್ದೀರಿ. ಬಿಸಿಲು ರಿವರ್ಸ್ ಇದೆ. ಸೊ ಏನು ಗೊತ್ತಾಗಲ್ಲ. ನನ್ನ ಫೋನ್ ಇವತ್ತೇ ಎಷ್ಟೋ ದಿನ ಆಗಿ ಫುಲ್ ನೀಟಾಗಿ ಬರ್ತಾ ಇರೋದು ಅಲ್ವಾ ನೋಡು. ಓಹೋ ಓಕೆ ಗೈಸ್ ಬನ್ನಿ ಹೋಗೋಣ. ಲೆಟ್ಸ್ ಗೋ. ನಾವು ಯಾವಾಗಲೂ ಲೇಟ್ ಮಾಡ್ಕೊಂಡು ಹೋಗ್ತೀವಿ. ಲೈಕ್ ಹೋಗಿ ನಮ್ಮ ಪಪ್ಪ ಅಮ್ಮ ರೆಡಿಯಾಗಿ ಹೋಗಿರ್ತಾರೆ. ನಾವಿಬ್ಬರು ಆಮೇಲೆ ಹೋಗ್ತೀವಿ. ಅವ್ರ ಕಾರೆಲ್ಲ ತೆಗ್ದಿರ್ತಾರೆ. ನೋಡಿ ತೋರಿಸ್ತೀನಿ. ಆ್ಯಕ್ಚುಲಿ ಕೀರ್ತಿ ಕೂಡ ನ್ಯಾನೋಪ್ಲಾಸ್ಟಿಯೋ ಮಾಡಿಸ್ಕೊಂಡಿದ್ದಾಳೆ. ರಿಸಲ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಾನು ತೋರಿಸು ಕೀರ್ತಿ ಬಾಯ್ಲಿ. ಗೈಸ್ ಇದು ನಾನು ಫಸ್ಟ್ ಮಾಡಿಸ್ಕೊಂಡೆ. ನಾನು ಮಾಡಿಸಿದ 1 ವೀಕ್ ಆದ್ಮೇಲೆ ಕೀರ್ತಿ ಮಾಡಿಸ್ಕೊಂಡಿದ್ದಾಳೆ. ತೋರಿಸು. ಇದು ನಂದೇ. ಚೆನ್ನಾಗಿದೆಯಾ? ಆ್ಯಕ್ಚುಲಿ ಏನಾಗಿತ್ತು ಅಂತಂದರೆ ಲೈಕ್ ನನ್ನ ಏರು ನೀವು ಯಾರಿಗೂ ಗೊತ್ತಿಲ್ಲ ಲೈಕ್ ರಿಯಲ್ ಏರ್ ಹೆಂಗಿತ್ತು ನಂದು ಅಂತ. ಲೈಕ್ ಏನೋ ಕೇರಳದವ್ರದ್ದು ಇರುತ್ತೆ ಗೊತ್ತಾ, ಫುಲ್ ರಿಂಕಲ್ ಮ್ಯಾಗಿ ಥರ ಇರುತ್ತಲ್ಲ, ಲಿಟ್ರಲಿ ಗೈಸ್ ಹಂಗೆ ಇತ್ತು ನನ್ನ ಕೂದಲು. ಅದಾದ್ಮೇಲೆ ನಾನು ಲೈಕ್ ಏನಾದ್ರು ಇವೆಂಟ್ ಇರೋ ಸ್ಟ್ರೈಟಿಂಗ್ ಮಾಡ್ತಾ ಒಂದು ಸ್ವಲ್ಪ ಸ್ಟ್ರೈಟ್ ಆಗ್ತಿತ್ತು. ಬಟ್ ವಾಲ್ಯೂಮ್ ಒಂದು ಕಮ್ಮಿನೇ ಆಗ್ತಿರ್ಲಿಲ್ಲ. ಸೊ ಇವಾಗ ಡ್ರೀಮ್ಸ್ ಕಮ್ಸ್ ಟ್ರೂ ಅಂತಾರಲ್ಲ, ಅದು ಇವಾಗ ಆಗಿದೆ. ಅಲ್ಲಿ ಪಪ್ಪ ಅಮ್ಮನ ಹತ್ರ ಹೋಗೋಣ. ಅವ್ರ ಕಾರ್ ತೆಗ್ದೇ ಇಲ್ಲ. ಎಕ್ಸ್ಪೆಕ್ಟೇಷನ್ ವೆಂಟ್ ರಾಂಗ್ ಆಯಿತು. ಕಾರ್ money pull up, action, we are turn it up. Chat around the bed and guess who I bring it up, pull up. Hot, yeah we hot, bad girl there, them I whine it, pull it up. ನೋಡಿದ್ರೆ ಯಾವ ವರ್ಡ್ ಬರ್ತಿದೆ ನೋಡಿ. FM ಬೇಕಾಗ್ತಿರ್ಲಿಲ್ಲ. ಅಮ್ಮ ಒಂದು ಸ್ವಲ್ಪ ವಾಲ್ಯೂಮ್ ಕೊಡಿ. ಅಮ್ಮ ಕೊಡಿ. ಇದಕ್ಕಮ್ಮ ಅಲ್ಲಿ ಸೆಟ್ಟಿಂಗ್ಸ್ ಹೋಗಮ್ಮ. ಏನು ಬೇಡ. ಓ ಅಲ್ಲಿ ನೋಡಮ್ಮ. ಅಮ್ಮ ಅಲ್ಲಿ ಸೆಟ್ಟಿಂಗ್ಸ್ ಹೋಗಮ್ಮ. ಏನಕ್ಕೆ ಇಷ್ಟೊಂದು ಜನ ಇದ್ದಾರೆ ಇಲ್ಲೆಲ್ಲ? ಪಪ್ಪ ಬ್ಲೂಟೂತ್ ಹಾಕಿ. ಸೊ ರೆಸ್ಟೋರೆಂಟ್ಗೆ ರೀಚ್ ಆಗಿದ್ದೀವಿ. ಇವಾಗ ಪಪ್ಪ ಕಾರ್ ಪಾರ್ಕ್ ಮಾಡೋಕ್ಕೆ ಹೋಗಿದ್ದಾರೆ. ಕಾರ್ ಪಾರ್ಕ್ ಮಾಡಿದ ತಕ್ಷಣ ವಿಡಿಯೋ ಶೂಟ್ ಮಾಡಿದೆ. ಲೆಟ್ಸ್ ಸಿ. ಚೆನ್ನಾಗಿದೆ ಅಲ್ವಾ ಈ ಥರ ಲೈಟು? ಬನ್ನಿ. ನಾನು ಒಬ್ಬಳೇ ಬಂದ್ಬಿಟ್ಟೆ ಗೈಸ್. ಐ ಡೋಂಟ್ ನೋ. ಬಂದರು. ಏನು ಫ್ಲೋರು? 3 ಫ್ಲೋರ್ ಅಲ್ಲ 3rd ಫ್ಲೋರ್. ನಾನು ಶೂ ಹಾಕೊಂಡು ಅನ್ಕೊಂಡೆ. ನಡೀತಾ ಇದೆ ಗೈಸ್. ನಂದೈತಿ ಇವಾಗ ನಮ್ಮಮ್ಮಂದು. ಫುಡ್ಡೆಲ್ಲ ಬಂದಿದೆ. ತಿನ್ನೋದಷ್ಟೇ ಬಾಕಿ. ಕೀರ್ತಿ ಇಲ್ಲಿದ್ದಾಳೆ. ನಮ್ಮಮ್ಮ ಇಲ್ಲದವ್ರೆ. ನಮ್ಮ ಪಪ್ಪ ತಿನ್ನೋಕೆ ರೆಡಿನಾ? ಯಾವ್ದು ಫೇವ್ರೇಟು? ಮ್ಯಾಂಚೋ ಸೂಪಾ? ಕೀರ್ತಿಗೆ ಒಂದು ಸೊಳ್ಳೆ ಬಂತೈತಾ? ಸೊಳ್ಳೆ ಬಂದ ತಕ್ಷಣ ಹಿಂಗೆ ಕುಟ್ಟಿದೆ. ಬ್ಲಡ್ ಹೆಂಗೆ ಬಂತು ಅಂದರೆ ಈ ಸ್ಪಾಟ್ನಲ್ಲಿ ಬ್ಲಡ್ ನನಗಲ್ಲ, ಅವಳ ಮೇಲೆ ಕುತ್ಕೊಬಿಟ್ಟಿದ್ದೆ. ಅವಳಿಗೆ ಗೊತ್ತೇ ಆಗಿಲ್ಲ. ಹಿಂಗಂದ್ರೆ ನೋಡಿದ್ರೆ ರಕ್ತ ಬಂದಿತ್ತು ಇಷ್ಟಾಗಲ್ಲ. ಫೋಟೋ ಇದೆ ತೋರಿಸ್ತೀನಿ. ಹಾಂ ಅದಿದು ಜಿಗಣೆಗಳು ಅಲ್ಲ, ಬೇರೆ ಏನೋ ಗದ್ದೆದು. ನಿಮ್ಮ ಅಮ್ಮನೇ ವೈಟ್ ಅವರೇ ಕಿರ್ತಿ. ಸೊಳ್ಳೆ ಥರ ಆಯಿತು, ಮಸ್ಕಿಟೋ ಥರ. ಇದು ಕಾಡು ಥರ ಇದೆಯಲ್ಲ. ಹಾಂ ಯಾವುದೇ ಚಿಟ್ಟೆಗಳು ಬಂದಿದೆ. ಲೈಕ್ ಇಲ್ಲಿ ತುಂಬ ಲೈಟ್ಸ್ ಇದೆ ಅಲ್ವಾ? ಬಿಸಿ ಹಾಂ ತಿನ್ಬಿಟ್ರಾ? ಇದು ಸ್ವಲ್ಪ ಜಾಸ್ತಿ. ಎಸ್
ನಮ್ಮಮ್ಮ ಏನೋ ತಿಂತಾನೆ ಇಲ್ಲ, ಅವಾಗ್ಲಿಂದ ಬರೀ ನನ್ನೇ ನೋಡ್ತಾಳೆ. ಕೀರ್ತಿ ಟೇಸ್ಟ್ ಮಾಡ್ತಾಳೆ. ಆಗ್ತಾನೆ ಇಲ್ಲ ಅಂದರೆ ಕೀರ್ತಿ ರೋಲರ್ ಕೇಳು. ಇದು ಮಾ ಇದು ತಿಂತ್ಯಮ್ಮ. ಹೇಳು ಯಶ್ ಹೇಗಿದೆ, ನನಗೆ ಪಾಸ್ ಮಾಡು. ಯಾವ್ದನ್ನ ಗೈಸ್, ನಮ್ಮ ಪಪ್ಪಂಗೆ ಇಷ್ಟೆಲ್ಲ ಫುಡ್ ಇದ್ರು ಅವ್ರಿಗೆ ಕಣ್ಣಿರೋದು ಮಾತ್ರ ಇದೊಂದ್ರ ಮೇಲೆ ಓನ್ಲಿ ದಿಸ್. ಪಿಜ್ಜಾ ಬೇಸಾ ಏನು ಗಟ್ಟಿ ಇದೆ, ತೆಳುಗಿದೆ. ಅಮ್ಮ ನಗೆಟ್ಸ್ ಟ್ರೈ ಮಾಡಿ. ನಮ್ಮ ಅಮ್ಮಂಗೂ ನನಗೂ ನಗೆಟ್ಸ್ ಅಂದರೆ ತುಂಬ ಇಷ್ಟ. ಪಪ್ಪ ತಿಂತವ್ರೆ ಇವತ್ತು. ಹೇಗಿದೆ, ಹೆಂಗಿದೆ? ಮಯೋನೀಸ್ ಬೇಕಾ? ತಿನ್ನ ಆಯ್ತದ. ಚಟ್ನಿ ಚೆನ್ನಾಗಿದ್ಯಾ? ಹೇಗಿದೆ ಟೇಸ್ಟ್? ವೆಲ್ಕಮ್ ಬ್ಯಾಕ್ ಟು ಭೂಮಿಕಾ ಆಚೆ ವ್ಲಾಗ್. ಸೊ ಇದು ನೆಕ್ಸ್ಟ್ ಡೇ ಮಾಡ್ತಿರೋ ವ್ಲಾಗ್. ಇವತ್ತು ಸಿಂಚು ಬರ್ಡೇ. ಸೊ ಸಿಂಚುನ ಮೀಟ್ ಮಾಡ್ತಿದ್ದೀನಿ ಇವತ್ತು. ಅವಳಿಗೆ ಗೊತ್ತು ಇಲ್ಲ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ. ಸುಮ್ಮನೆ ಲೈಕ್ ನೆನ್ನೆ ಸೋಡಾ ಫ್ಯಾಕ್ಟ್ರಿಗೆ ಹೋಗಿದ್ದೆ, ಅಲ್ಲಿ ಕೂಡ ವ್ಲಾಗ್ ಮಾಡೋದಕ್ಕಾಗಲಿಲ್ಲ. ಲೈಕ್ ಫ್ಯಾಮಿಲಿ ಜೊತೆ ಎಲ್ಲ ಮಾತಾಡಿಕೊಂಡು ಆಡ್ಕೊಂಡು ಮಜಾ ಮಸ್ತಿ ಮಾಡಿಕೊಂಡು ವೀಡಿಯೋ ಮಾಡೋದು ಮರ್ತ್ಕೊಬಿಟ್ಟೆ. ಬಟ್ ಆದಷ್ಟು ಒಂದು 10 ಮಿನಿಟ್ಸ್ ಏನೋ ವೀಡಿಯೋ ಇದೆ ಅದು ಕೂಡ. ಸೊ ಅದಕ್ಕೆ ಇವಾಗ ಸಿಂಚು ಬರ್ಡೇನೂ ಕೂಡ ಜಾಯಿನ್ ಮಾಡ್ತೀನಿ. ನಮ್ಮ ಮನೆ ಹತ್ರ ಬರೀ ಡಿಸ್ಟರ್ಬೆನ್ಸ್ ಗೈಸ್, ಬರೀ ವೆಹಿಕಲ್ದೇ ಸೌಂಡ್ ಬರುತ್ತೆ ಯಾವಾಗಲೂ. ಸೊ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನೀವು. ಹಾಗೆ ಸಿಂಚುಗೆ ಇವತ್ತು ಹೆಂಗೆ ಬರ್ಡೇ ಸೆಲೆಬ್ರೇಟ್ ಮಾಡಿಸೋದು ಏನೂ ನನಗೆ ಐಡಿಯಾನೇ ಇಲ್ಲ. ಲೈಕ್ ಅವಳು ರ್ಯಾಂಡಮಾಗಿ ಕಾಲ್ ಮಾಡಿಬಿಟ್ಟು ನೆನ್ನೆ ಹೇಳಿದ್ದು, ಭೂಮಿ ನಾಳೆ ಸಿಗು ಬರ್ಡೇ, ಎಲ್ಲರೂ ಹೊರಗಡೆ ಹೋಗೋಣ ಅಂತ ಅಂದ್ಬಿಟ್ಟು. ಸೊ ಓಕೆ ಲೆಟ್ಸ್ ಸಿ, ಏನಾದ್ರು ಡ್ರೆಸ್ ಶಾಪ್ ಮಾಡಿಸೋಣ ಅಂತ ಇದ್ದೀನಿ, ಅಥವಾ ಏನಾದ್ರು ಕಾಸ್ಮೆಟಿಕ್ಸ್ ಏನಾದ್ರು ಸಮ್ ಕೈಂಡ್ ಆಫ್ ಏನಾದ್ರು ಗಿಫ್ಟ್ ಮಾಡೋಣ ಅಂತ ಇದ್ದೀನಿ. ಲೆಟ್ಸ್ ಸಿ ಏನು ಮಾಡೋಣ. ಇವಾಗ ಸಿಂಚು ಬಂದು ನನ್ನ ಪಿಕ್ ಮಾಡ್ತಾಳೆ. ಲೈಕ್ ನಮ್ಮ ಮನೆ ಹತ್ರನೇ ಬರ್ತೀನಿ ಅಂತ ಅಂದಿದ್ದಾಳೆ. ಅಂಕಲ್ ಆಂಟಿ ಸಿಂಚು, ಮೇ ಬಿ ಸಿಂಚು ತಂಗಿ ಸಂಜೆ ಕೂಡ ಬರ್ಬೋದೇನೋ, ಐ ಡೋಂಟ್ ನೋ. ಸೊ ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ಅವರ್ ಗೈಸ್. ಆ್ಯಂಡ್ ಅವಳು ಹೇಳಿದ್ದು ಅರೌಂಡ್ ಲೈಕ್ ನಾನು 9:30ಗೇನೋ. ಇಲ್ಲಿ ಸಿಂಚು ಹೇಳಿದ್ದು ನನಗೆ ಫೋನ್ ಮಾಡಿ, ನಾನಿನ್ನೂ ಮಲ್ಗೆ ಇದ್ದೆ. ಅವಾಗ ನಾನೇ ಕಾಲ್ ಮಾಡಿದೆ. ಸಿಂಚು ಏನು ಮಾಡ್ತಿದ್ದೆ, ರೆಡಿ ಆದ. ಅವಳೆಲ್ಲ ರೆಡಿ ಆಗಿಬಿಟ್ಟಿದ್ದಾಳೆ. ನಾನು ಇನ್ನೂ ಬೆಡ್ ಮೇಲೆ ಮಲ್ಕೊಂಡಿದ್ದೀನಿ. ಲೈಕ್ ಲಿಟ್ರಲಿ ನಾನು ಅವಳಿಗೆ ಕಾಲ್ ಮಾಡಿರಲಿಲ್ಲ ಅಂದರೆ ಅವಳು ನಮ್ಮ ಮನೆ ಹತ್ರ ಬರ್ತಾಯಿದ್ಲು. ಅವಾಗ ನಾನು ಇನ್ನೂ ನಿದ್ದೆ ಮಾಡಿಕೊಂಡು ಬೆಡ್ ಮೇಲೆ ಇದ್ದೆ. ಆವಾಗ ಸುಮ್ಮನೆ ಗಡಿಬಿಡಿ ಅಂದ್ಕೊಂಡು ರೆಡಿ ಆಗಿಬಿಡ್ತಾಯಿದ್ದೆ. ಅದೆಲ್ಲ ಟೆನ್ಷನ್ ಬೇಡ ಅಂತ ಅಂದ್ಬಿಟ್ಟು ನಾನೇ ಅವಳಿಗೆ ಕಾಲ್ ಮಾಡಿ ಕೇಳಿದೆ, ಎಲ್ಲಿದೆಯಾ ಏನು. ಅವಾಗ ಹೇಳಿದ್ಲು, ಭೂಮಿ ರೆಡಿ ಆಗು ಅಂತ. ಸೊ ರೆಡಿಯಾಗಿ ಕೂತಿದ್ದೀನಿ. ಅಕ್ಕ ಅವರು ಬಂದೇ ಇಲ್ಲ, 10:30 ಅಂತ ಅಂದಿದ್ದಾರೆ. ಇವಾಗ ಆಲ್ರೆಡಿ 10 o'clock. ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ. ಆನ್ ಟೈಮ್ ಬರ್ತಾರೆ, ಆನ್ ಟೈಮ್ ಬರಲ್ವಾ, ಲೆಟ್ಸ್ ಸಿ. ಸೊ ಫೈನಲಿ ನಮ್ಮ ಹುಡುಗಿ ಸಿಕ್ಕಿದ್ದಾಳೆ. ಎಷ್ಟು ತಿಂಗಳಾಯಿತು ಸಿಕ್ಕಿ? ನಾನು ನೀನು ಅರೌಂಡ್ 6 months. ಹಬ್ಬಬ್ಬನೇ ಇನ್ನೇನಿಲ್ಲ, 4 ತಿಂಗಳು 5 ತಿಂಗಳಾರೆ 1 ವರ್ಷ ಆದಮೇಲೆ ಸಿಕ್ಕೋಳೆ. ಇವತ್ತು 1 ವರ್ಷನೇ ಏನಾ? ಇವತ್ತು 1 ವರ್ಷ ಆಯಿತು. ಲಾಸ್ಟ್ ಇಯರ್ ಇವ್ರ ಮನೆಗೆ ಹೋಗಿ ಸೆಲೆಬ್ರೇಟ್ ಮಾಡಿದ್ದೆ. ಆಂಟಿ ಅಂಕಲ್ನ ರಿಕ್ವೆಸ್ಟ್ ಮಾಡಿದೆ ಹೊರ್ಗೆ ಹೋಗ್ತೀವಿ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಬರೋಕ್ಕಾಗಲಿಲ್ಲ ಹೊರಗಡೆ. ಬಟ್ ಈ ಇಯರ್ ಬಂದಿದ್ದೀವಿ, ಇಬ್ಬರೇ ಬಂದಿದ್ದೀವಿ. ಸೊ ನೆಕ್ಸ್ಟ್ ಇವ್ರ ಫ್ರೆಂಡ್ಸ್ ಕೂಡ ಜಾಯ್ನ್ ಆಗ್ತಾರೆ. ಏನು ಸಂಚು ಪ್ಲಾನ್ಸ್ ಇವತ್ತು? ಬರ್ಡೇ ಪ್ಲಾನ್ಸ್ ಇವತ್ತು ಲಾನ್ಸ್ ಮನೆಯಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡಿ ಅಲ್ಲಿಂದ ದ ಕೋಟ್ಯಾಟ್ರಿಗೆ ಹೋಗ್ಬೇಕು ಲಂಚ್ ಮಾಡೋದಕ್ಕೆ. ಗೈಸ್ ಗಿಫ್ಟ್ ಏನು ಬೇಕು ಅಂತ ಕೇಳ್ತಾರೆ, ಏನೋ ಬೇಡ ಅಂತ. ಅವ್ರು ಬಂದಿರೋದೇ ದೊಡ್ಡ ಗಿಫ್ಟ್. ಯಪ್ಪ ದೇವ್ರ ನೋಡಿ ಹೆಂಗೆಲ್ಲ ಡವ್ ಹಾಕೊಂಡು. ಗಿಫ್ಟ್ ಏನು ಬೇಡ, ಅವ್ರು ಬಂದಿರೋದೇ ಖುಷಿ. ಬಟ್ ಲಾಸ್ಟ್ ಟೈಮ್ ನನ್ನ ಎಕ್ಸಾಮ್ ಇತ್ತು, ಬರಲಿಲ್ಲ. ಯಾರೂ ಫ್ರೆಂಡ್ಸ್ ಬಂದಿರಲ್ಲ. ಅವ್ರು ಮಾತ್ರ ಬಂದು ನನ್ನ ಬರ್ಡೇ ಎಲ್ಲ ಸೆಲೆಬ್ರೇಟ್ ಮಾಡಿ ಬೆಳಗ್ಗೆಯಿಂದ ಸಂಜೆವರೆಗೂ ನನ್ನ ಜೊತೆ ಇದ್ದು ಬರ್ಡೇ ಸೆಲೆಬ್ರೇಟ್ ಮಾಡಿಕೊಟ್ರು. ಅದೇ ನನ್ನ ಖುಷಿ. ಇಲ್ಲ ನನ್ನ ಬರ್ಡೇಗೆ ಫಸ್ಟ್ ಮನೆ ನನ್ನ ಫ್ರೆಂಡ್ಸ್ ಇನ್ನೂ ಯಾರೂ ಬಂದಿಲ್ಲ. ಹೆಂಗೆ ಆನ್ ಟೈಮ್ ಇರ್ತೀವಿ. ನನ್ನ ಜೊತೆ ಇದ್ದಾಳೆ. ಸೊ ನಿನ್ನ ಬಕೆಟ್ ಲಿಸ್ಟಲ್ಲಿ ಲೈಕ್ ಏನಾದ್ರು ಒಂದು ತಗೋಬೇಕು ಅಂತ ಇರುತ್ತೆ ಅಲ್ವಾ? ಯಾವುದೋ ಒಂದು ಮಾಲ್ಗೆ ಹೋಗಿರ್ತೀವಿ, ವೆಸ್ಟ್ ಸೈಡು ಎನಿಥಿಂಗ್, ಓಕೆನಾ? ಆ ಟಾಪ್ ನೋಡಿದ್ರೆ ತಗೊಳಕ್ಕಾಗಿಲ್ಲ.
ಯಾಕಂದ್ರೆ ನಿನ್ನ ಫ್ರೆಂಡ್ಸ್ ಜೊತೆ ನನ್ನ ಕಾಂಟ್ಯಾಕ್ಟಲ್ಲಿ ಇಲ್ಲ ಅಲ್ವಾ, ಸೊ ಅವ್ರ ಕಾಂಟ್ಯಾಕ್ಟಲ್ಲಿ ಇದ್ದಿದ್ರೆ ಕೇಳ್ಬೋದಿತ್ತು ಲೈಕ್ ಸಿಂಚುಗೆ ಏನು ಇಷ್ಟ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು. ಬಟ್ ನಿನ್ನ ಫ್ರೆಂಡ್ಸ್ ಯಾರು ಕಾಂಟ್ಯಾಕ್ಟಲ್ಲಿ ಇಲ್ಲ, ಹಾಗಾಗಿ ನಿನ್ನೆ ಕೇಳ್ತಾ ಇದ್ದೀನಿ ಏನು ತಗೋಬೇಕು ಅಂತಿದ್ಯಾ. ನೋಡೋಣ, ನನಗೇನು ಅಂತ ಬಕೆಟ್ ಲಿಸ್ಟ್ ಎಲ್ಲ ಏನಿಲ್ಲ ಸದ್ಯಕ್ಕೆ. ಹಾಂ ಮೈ ಗಾಡ್ ಗ್ರೇಸ್ ಎಲ್ಲ ಇದೆ. ನೋಡೋಣ ಅದು ಯಾವ್ದು ಇಷ್ಟ ಆಗುತ್ತೆ ನೀನು ಸೆಲೆಕ್ಟ್ ಮಾಡು. ನೀನು ಸೆಲೆಕ್ಟ್ ಮಾಡಿ ಡ್ರೆಸ್ನೇ ತಗೋತೀನಿ. ಹೌದಾ, ನನ್ನ ಡ್ರೆಸ್ ಇಲ್ಲ ಅಂತಂದರೆ ಆಕ್ಸೆಸರೀಸ್ ಏನಾದರೂ ತಗೋತೀನಿ. ನೀನು ಯಾವ್ದು ಸೆಲೆಕ್ಟ್ ಮಾಡ್ತೀಯ? ಆ್ಯಕ್ಚುಲಿ ಇವಳಿಗೆ ಮೇಕಪ್ ಐಟಮ್ಸ್ ಅಂದರೆ ತುಂಬ ಇಷ್ಟ, ಕಾಸ್ಮೆಟಿಕ್ಸ್ ಅಂದರೆ ತುಂಬ ಇಷ್ಟ, ಡ್ರೆಸ್ಗಿಂತ ಹೌದು ತಾನೇ. ಸೊ ನೋಡೋಣ, ಲೈಕ್ ನಾನು ಒಂದು ವೆಸ್ಟ್ ಸೈಡಲ್ಲಿ ನೋಡಿದೆ, ಹೆಂಗೆ ಗೊತ್ತಾ, ಫುಲ್ಲು ರಿಂಗ್ಸು, ಆಮೇಲೆ ಇವಿಲ್ಲ ಇದು ಬ್ರಾಸ್ಲೆಟು ಸಿಲ್ವರ್ ಕಲರ್ದು ತುಂಬ ಚೆನ್ನಾಗಿತ್ತು, ಸಕ್ಕದಾಗಿತ್ತು. ನಾನು ಅವ್ರ ದುಡ್ಡೇ ಖಾಲಿ ಮಾಡ್ಕೊಬಿಟ್ಟಿದ್ದೆ ತಗೊಳಕ್ಕೆ. ಅದಿದ್ರೆ ಇವಾಗ ನಿನಗೆ ತಗೊಡ್ತೀನಿ ಪಕ್ಕ. ನೆಕ್ಸಸ್ ಮಾಲ್ಗೆ ಏನಾದ್ರು ಹೋಗ್ಬಿಟ್ಟು, ಓಕೆನಾ? ಯಾವ ಸೆಲೆಕ್ಟ್ ಮಾಡ್ತೀವಿ ಅದು ತಗ್ಸ್ಕೊತೀನಿ. ಈ ಥರ ಇರಬೇಕಪ್ಪ ಹುಡುಗಿರು. ಸೊ ನಿಮ್ಗೆ ನನ್ನ ಬ್ಲಾಗ್ ಬರೋದಕ್ಕೆ ಇಂಟ್ರೆಸ್ಟ್ ಇದೆ ಅಲ್ವಾ? ಇಷ್ಟ ಇದೆ. ಸೊ ಸೆಕೆಂಡ್ ಬ್ಲಾಗ್ ಅನ್ಸುತ್ತೆ ನಾನು ಬರ್ತಾ ಇರೋದು. ಹೌದು, ಒಂದು ಸತಿ ಮ್ಯಾಕ್ನ ಮುಟ್ಟಿದ್ದು ಎಲ್ಲರೂ ವೈರಲ್ ಆಗಿತ್ತು. ಇವಾಗ ಲೈಕ್ ಗೈಸ್, ನಿಮಗೆ ನಮ್ಮಿಬ್ರ ಜೊತೆ ಸೇಯಿಂಗ್ ಎಷ್ಟು ಸಿಂಚು ಮಾಡಬೇಕು ಅಂತಾನೆ ಕಮೆಂಟ್ ಮಾಡಿ. ಹಿಂಗೆ ಇಲ್ಲ, ಸೇಯಿಂಗ್ ಎಷ್ಟು ಭೂಮಿ ಮಾಡೋಣ, ಅವ್ರು ಸ್ವಲ್ಪ ಕೊಟ್ಲೆ. ನಾನು ಏನೇ ಹೇಳಿದ್ರು ನೀನು ಮಾಡಬೇಕು. ಓಕೆ ಫೈನ್, ಸಿಗೋಣ, ಮಾಡೋಣ. ನೋಡ್ತೀನಿ, ಮಾಡದೇ ಇದ್ರೆ ಅವಳೇನಾರು ನಾನು ಕೊಡಿಸ್ಬೇಕು. ಆಯಿತು, ಕೊಡಿಸ್ತೀನಿ. ಓಲಿ ಎಷ್ಟು ಚೆನ್ನಾಗಿರೋ ಹಾಡು ಬರ್ತಿದೆ ಅಲ್ವಾ ಬ್ಯಾಕ್ಗ್ರೌಂಡಲ್ಲಿ, ತುಮ್ಸೆ. ಮತ್ತು ಎಂಥ ಸಮಾಚಾರ ಹೇಳ್ಬೇಕು. ನೋಡಿ, ನನ್ನ ಫ್ರೆಂಡ್ಸ್ ಇನ್ನೂ ಯಾರೂ ಬಂದೇ ಇಲ್ಲ, ವೇಟ್ ಮಾಡ್ತಾ ಇದ್ದೀನಿ. ಹೇಳ್ಬಿಡು ನೆಕ್ಸ್ಟ್ ಮೀಟಪ್ಪಲ್ಲಿ ಎಲ್ಲರೂ ಆನ್ ಟೈಮ್ ಇರಬೇಕು ಅಂತ. ಯಾವಾಗಲೂ ನಾನು ಆನ್ ಟೈಮಲ್ಲಿ ಇರ್ತೀನಿ, ಅವಳು ಲೇಟ್ ಅಂತ ಇರ್ತೀನಿ. ಅವಾಗ ಏನು ಮಾಡು ಗೊತ್ತಾ, ಲೈಕ್ ರಿವೆನ್ಸ್ ತಗೋ, ಅವ್ರು ಬೇಗ ಬರ್ಸ್ಬಿಟ್ಟು ಒಂದು 5 ನಿಮಿಷ. ಹಂಗಂದ್ರೆ ನಿಂಗೆ ಯಾರು ಬೇಗ ಬಾ ಅಂತ ಹೇಳಿದ್ದು ಅಂತ ಹೇಳ್ತಾರೆ. ಹೌದು, ಕ್ರೇಜಿ ಫ್ರೆಂಡ್ಸ್ ಅದು. ಓಕೆ ಗೈಸ್, ಅವರೆಲ್ಲ ಬಂದಾದ್ಮೇಲೆ ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿ ತನಕ ಇಬ್ಬರು ಸ್ವಲ್ಪ ಫೋಟೋಸ್ ತೊಗೊಂಡು, ಎಷ್ಟೋ ದಿನ ಆಗಿದೆ ಅಲ್ವಾ ಸಿಕ್ಕಿ, ಸೊ ಮಾತಾಡಿಕೊಂಡು ಆಮೇಲೆ ಸಿಗ್ತೀನಿ. ಬಾಯ್ ಬಾಯ್. ನಾನು ಸಿಂಚು ಬರ್ಡೇಗೆ ಒಂದು ಕೆಫೆಗೆ ಬಂದಿದ್ದೆ. ಸೊ ಅಲ್ಲಿ ನನಗೆ ಬ್ಯೂಟಿಫುಲ್ 3 ಲೇಡೀಸ್ ಸಿಕ್ಕಿದ್ರು, ಲೈಕ್ ರ್ಯಾಂಡಮ್ ಆಗಿ ಪರಿಚಯ ಆದರು. ಸೊ ಲೆಟ್ ಮಿ ಶೋ ಯು ಹೂ ಆರ್ ದೇರ್. ವಾಟ್ಸ್ ಯುವರ್ ನೇಮ್? ನಿಮ್ಮ ಹೆಸರು? ದಿವ್ಯಾ. ಆ್ಯಂಡ್ ಯು? ಆ್ಯಂಡ್ ಯು? ನೈಸ್ ಟು ಮೀಟ್ ಯು. ಯಾ, ಇವತ್ತು ವುಮೆನ್ಸ್ ಡೇ ಅಲ್ವಾ? ಸೊ ಏನಾದ್ರು ನಿಮ್ಗೆ ಏನನ್ಸುತ್ತೆ ವುಮೆನ್ಸ್ ಡೇಗೆ? ನಾವೀಗಾಗಲೇ ವಿಮೆನ್ಸ್ ಡೇ ತುಂಬ ವರ್ಷ ಸೆಲೆಬ್ರೇಟ್ ಮಾಡಿದ್ವಿ, ಯಾಕಂದ್ರೆ ವಿ ಆಲ್ ಬಿಲಾಂಗ್ ಟು ವಿಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ರಿಟೈರ್ಡ್ ಆಫೀಷಿಯಲ್ಸ್ ಈಗ. ನೈಸ್ ಟು ಹಿಯರ್. ಫನ್ ನಾವೇ ಸೇರ್ಕೊಂಡು ಕೇಮ್ ಔಟ್ ಫಾರ್ ಅನ್ ಔಟಿಂಗ್. ಓಕೆ, ಎಂಜಾಯಿಂಗ್ ವಿಮೆನ್ಸ್ ಡೇ. ನೈಸ್ ಟು ಹಿಯರ್. ಲೈಕ್ ವಾಟ್ ಅಬೌಟ್ ಯು? ನೀವೇನು ಮಾತಾಡೋಕ್ಕೆ ಇಷ್ಟಪಡ್ತೀರಾ? ಸೇಮ್ ಥಿಂಗ್. ಎಕ್ಸಾಕ್ಟ್ಲಿ, ಹೌದು. ಇವತ್ತೇನೇ ಇವತ್ತು ಇದರಲ್ಲಿ ಮನೆಯಲ್ಲೇ ಆಗಲಿ ಎಲ್ಲೇ ಆದ್ರೂ ಇವತ್ತು ತುಂಬ ಸ್ಟ್ರಾಂಗ್ ಆಗಿ ನಡೆಸ್ಕೊಂಡು ಹೋಗ್ತಾರೆ ವಿಮೆನ್. ಹೌದು. ಸೊ ನನಗೆ ಅವ್ರ ಬಗ್ಗೆ ನಂಗೆ ತುಂಬ ಹೆಮ್ಮೆ ಇದೆ. ನಮ್ಮ ಬಗ್ಗೆ ನಮ್ಗೆ ಇನ್ನೂ ಹೆಮ್ಮೆ ಇದೆ. ಹೌದು ಮ್ಯಾಮ್, ಯು ಆರ್ ರೈಟ್. ಅದೇ ಎಲ್ಲ ಸ್ಪೆಲ್ಲಿಂಗ್ ಒಳಗಡೆನೆ ವಿಮೆನ್ ಮೆನ್ ಎಲ್ಲ ಸೇರ್ಕೊಂಡಿದ್ದಾರೆ. ಯಾ, ಯು ಆರ್ ರೈಟ್. ಯಾ, ಓಕೆ. ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ. ಎನಿವೇ, ಹ್ಯಾಪಿ ವುಮೆನ್ಸ್ ಡೇ. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ವುಮೆನ್ಸ್ ಡೇ. ಹ್ಯಾಪಿ ವುಮೆನ್ಸ್ ಡೇ ಮ್ಯಾಮ್. ನೈಸ್ ಟು ಮೀಟ್ ಯು. ಯಾ, ಟೇಕ್ ಕೇರ್. ಬಾಯ್ ಬಾಯ್. Hero is a zero without her. ಅಲ್ಲಿ ಬಂತಲ್ಲ. Bye, have a nice day. Hey guys, so welcome again. ಸಿಂಚು ಬರ್ಡೇ ಆಯಿತು, ಸಿಂಚು ಹೋದ್ಲು. ಸೊ ಅಲ್ಲಿಂದ ಹಂಗೆ ಪೂಜಕ್ಕನ ಮನೆಗೆ ಬಂದು ಸಿಹಿ ಕಿಂಡರ್ ಜಾಯ್ ಬೇಕು ಅಂದು, ಸೊ ಕಿಂಡರ್ ಜಾಯ್ ಕೊಡ್ಸಕ್ಕೆ. ಯಾವ ಬೇಕ್ರಿ? ಯಾವುದು ಬೇಕು? ಅದು ಬೇಕ್ರಿ ಅಲ್ಲ, ಬಾ ಸುಮ್ಮನೆ ಅಲ್ಲಿ ಮುಂದೆ ನೋಡೋಣ ಬಾ. ಕಿಂಡರ್ ಜಾಯ್ ಸಿಗ್ತಾ ಇಲ್ಲಿ. ಸೊ ಗೈಸ್, ಸಿಂಚು ಓದು ಅಂದಂಗೆ ಸಿಹಿಗೆ ಕಿಂಡರ್ ಜಾಯ್ ಬೇಕಂದ್ರೆ, ಸೊ ಮನೆಯಿಂದ ಇಷ್ಟು ದೂರ ಎತ್ಕೊಬಂದಿದ್ದೀನಿ. ಸಿಹಿ ಫಸ್ಟ್ ಟೈಮ್ ನನ್ನ ಜೊತೆ ಬಂದಿದ್ದೀನಿ. ಹಾಯ್ ಮಾಡು ಪಾಪು. ಹಾಯ್ ಅನ್ನ. ಹಾಯ್ ಹಾಯ್ ಎಲ್ರಿಗೂ. ಸಿಗುತ್ತಂತೆ, ಬಾ. ಸಿಗುತ್ತಾ? ಕಿಂಡರ್ ಜಾಯ್ ಕೊಡ್ಸಕ್ಕೆ ಹೋಗೋಣ. ನಂಗೆ ಮುತ್ಕೊಡು ಒಂದು, ಅವಾಗ ಕರ್ಕೋಗ್ತೀನಿ. ಕರ್ಕೊಟ್ಟೆ ಗೈಸ್, ಬನ್ನಿ ಆಯ್ತು ಹೋಗೋಣ. ಹುಡುಗಿ ಬೇಕಾ ಹುಡುಗ ಬೇಕಾ? ಹುಡುಗಿ ಸ್ಮಾಲ್ ಗೋಲ್ ಸಾಕು ತಗೊಳ್ಳೋಣ. ಏನಿದು? ಬ್ರೌ. ಅಕ್ಕ ಏನಿದು? ಬ್ರೌ. ಯಾಕೆ ತಿಂತಾರೆ ಪೂಜಕ? ಚಾಕ್ಲೇಟ್ ಫ್ಲೇವರ್ ತಿನ್ನಲ್ಲ ಮಮ್ಮಿ.
ಮತ್ತೆ ಇನ್ಯಾವುದು ನೀನು ತಗೊಂಡಲ್ಲ ಆ ಥರದ್ದು ನೋಡು. ಆ ಥರ ತಿನ್ನಲ್ವಾ? ನಾನಂತೂ ತಗೋತಿಲ್ಲ, ನನಗೆ ಬೈಬೇಡಿ, ಅವಳೇ ತಗೋತಾ ಇರೋದು. ನಮ್ಮ ಸಿಹಿಗೆ ಆಟ ಸಾಮಾನು ಇಲ್ಲಿ ಹೆಂಗಿರುತ್ತೆ ಗೊತ್ತಾ? ಸಿಹಿ ಭೂಮಿಕಾ ಈ ಕಡೆ ಚಾಕ್ಲೇಟ್ ಇರುತ್ತೆ, ಈ ಕಡೆ ಆಟ ಸಾಮಾನು. ಯಾಕೆ ನಿಜ ತಗೊಂಬರೋದೆಷ್ಟು? ಅದನ್ನೇ ಎಲ್ಲರಿಗೂ ತಗೊಬಿಡು. 10 ತಗೋ. ಅದನ್ನೇ ಎಲ್ಲರಿಗೂ ತಗೊಬಿಡು. ಬೇರೆ ಬೇರೆ ಫ್ಲೇವರ್ ಇದ್ರು ತಗೋ. ಕಾರ್ನ್ಫ್ಲೇಕ್ಸ್ ಇದೆ ನೋಡು, ಒಂದ್ಸತಿ ಟ್ರೈ ಮಾಡ್ಬೇಕಲ್ವಾ? ಕಾರ್ನ್ಫ್ಲೇಕ್ಸ್ ಬೇಡ. ವಾ ಡಮರ್ ಆಯ್ತು. ಅಕ್ಕ ಬೆಳೆಸ್ತಾವಳ. ಹುಷಾರಾಗಿಟ್ಕೋ, ಬೋಬೋ ಇಸ್ಕೊಂಡ್ಬಿಡುತ್ತೆ ನಿಮಗೆ. ಇಟ್ಕೊಳ್ಳ ನಾನು. ಇಟ್ಕೋ. ಓಕೆ. ಎಲ್ಲ ಫ್ಲೇವರ್ ಎತ್ಕೊಂಡ ಎಲ್ಲ ಒಂದೊಂದು ವೈಟ್ ಫ್ಲೇವರ್ ಎಷ್ಟು? ಐಸ್ ಕ್ರೀಮ್ ತಗೊಂಡ್ರೆ ಮೆಲ್ಟ್ ಹೌದು, ಎಲ್ಲ ಮೆಲ್ಟೇ ಆಗುತ್ತೆ ಬಾಯಿಗಿಟ್ಟ ಮೇಲೆ. ವಾಟ್ ಡು ಯು ವಾಂಟ್? ಯಾವ್ದು? ಓಕೆ. ಮೇ ಬಿ ಅಟ್ಯಾಕ್ ಮಾಡುತ್ತೆ ಫ್ರೆಂಡ್ಸ್ ಕಣೆ. ಫ್ರೆಂಡ್ಸ್ ಅಲ್ಲ ಪಾಪ. ಸಾಕಲ್ವಾ, ಕ್ಲೋಸ್ ಮಾಡಿಬಿಡಿ, ಬೈತಾರೆ. ಅವಳು ಕಾಲೇನು ಫ್ರಿಡ್ಜ್ ಒಳಗೆ ಹಾಕ್ಬಿಟ್ಟವಳೆ. ಭೂಮಿಕಾ ಯಾಕಮ್ಮ ಕಾಲು ಫ್ರಿಡ್ಜ್ ಒಳಗೆ ಹಾಕ್ತಿದ್ಯಾ? ಅಮ್ಮ ಯಾಕೆ ಕಾಲನ್ನ ಫ್ರಿಜ್ ಒಳಗೆ ಹಾಕ್ತಿದ್ದೆ? ಶೇಟಾ. ಓಕೆ, ಬೇಗ ಬೇಗ ಮಾಡಿಬಿಡ್ವಲ್ಲ. ಗುಬ್ಬಿ ಅದು ಎತ್ಕೋ, ಕವರ್ಗೆ ಹಾಕ್ಸ್ಕೊ. ಮೈಸೂರಿಂದ ಬಂದು ಪೂಜಕ್ಕನ ಮನೆಯಿಂದ ಬಂದು ಗುಬ್ಬಿನೂ ಕರ್ಕೊಂಡ್ಬಂದಿದ್ದು. ಸೊ ಮಲ್ಕೊಂಡು ತುಂಬಾ ಟಯರ್ಡ್ ಆಗಿತ್ತು. ಸೊ ನನ್ನ ಹತ್ರ ಇದು ಬರಲಿ ಇತ್ತು. ಸೊ ಈಗ ಕಣ್ಣಿನ ಗುಬ್ಬಿಗೆ ಪ್ರಾಂಕ್ ಮಾಡೋದ ಅಂದ್ಕೊಂಡಿದ್ದೀನಿ. ಬನ್ನಿ. ನಿಜವಾಗ್ಲೂ ಏನೂ ಇಲ್ವಾ? ದೇವಸ್ಥಾನಕ್ಕೆ ಹೋಗ್ಬೇಕಷ್ಟೇ. ಚೆನ್ನಾಗಿದ್ಯಾ ಟೈ ಕ್ವೀನ್ ಅಂತ? ಏನದು ಏನದು? ಮಾ ಪಲ್ವಿ. ಇವಾಗ ನಾನು ಪೂಜಾಕ್ಕನ ಜೊತೆ ಪೂಜಾಕ್ಕಂಗೆ ಪ್ರಾಂಕ್ ಮಾಡಬೇಕು. ಎಸ್, ಇವಾಗ ಮತ್ತೆ ರೆಡಿಯಾಗಿ ಅಕ್ಕ, ನಾನು, ಪಪ್ಪ, ಅಮ್ಮ, ಅಣ್ಣ, ಗುಬ್ಬಿ ಎಲ್ಲ ಸೇರಿ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಸಂಜೆ ಆಗಿದೆ, ಆಲ್ಮೋಸ್ಟ್ ಒಂದು 5:15 ಆಗಿದೆ. ಸೊ ಇವಾಗ ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು. ಸೊ ನಾನಿವತ್ತು ಸ್ಯಾರಿ ಹಾಕೊಂಡು ಹೋಗ್ತಾ ಇದ್ದೀನಿ ಬೆಟ್ಟಕ್ಕೆ. ಹಾಗೆ ಇಲ್ಲಿ ಕೀರ್ತಿ ಇದ್ದಾಳೆ, ಬನ್ನಿ ತೋರಿಸ್ತೀನಿ. ಎಲ್ಲರ ಔಟ್ಫಿಟ್ಟು ತೋರಿಸ್ತೀನಿ ಈ ವ್ಲಾಗ್ನಲ್ಲಿ ನೋಡಿ. ಇವಾಗ ಲಿಪ್ಸ್ಟಿಕ್ ಹಾಕೊಂಡಿಲ್ವಲ್ಲ, ಯಾಕೆ? ಅಮ್ಮಂಗೂ ಪ್ರಾಂಕ್ ಮಾಡಿದ್ವಿ. ಇಡಿಯಟ್ ರಾಣಿ ಅಂತ ಹೇಳ ಹೆಸರು. ರೋಸ್ ಹಾಕೋ ಬರ್ತೀನಿ ಅಂದ್ಬಿಟ್ಟು ಮಂಕಿ ಈ ಥರ ಹಾಕೋ ಬಂದವಳು. ತಿರಿಕೋಗ್ಲಿ, ನೀನು ಮಂಕಿ ಥರ ಹಾಕೊಂಡಿರೋದು ಬಿಡು. ಹಾಯ್ ಗೋಬಿ. ಬೆಳಗ್ಗೆ ಪ್ರಾಂಕ್ ಆಗ್ಬಿಟ್ಟು ಏನನ್ನಿಸ್ತು? ತಾರಲ್ಲಿ ಹೋಗ್ತಿದ್ಯಾ ನೀನು ಇವಾಗ? ಗುಬ್ಬಿ ತಾರಲ್ಲಿ ಅಯ್ಯಪ್ಪ. ಹೌದು, 5 ಸೀಟ್ ಇದ್ದಾವೆ. ಇಲ್ಲ, 4 ಸೀಟ್, ಓನ್ಲಿ 4. ಗುಬ್ಬಿ ಇವಾಗ ತಾನೇ ಮಲ್ಗಿ ಎದ್ದಿದ್ದಾಳೆ, ಅದಕ್ಕೆ. ಅನ್ಫಾರ್ಚುನೇಟ್ಲಿ ವಿಡಿಯೋ ಮಾತ್ರ ರೆಕಾರ್ಡ್ ಆಗ್ತಿದೆ, ಇಲ್ಲಿ ವಾಯ್ಸೇ ರೆಕಾರ್ಡ್ ಆಗಿಲ್ಲ. ಸುಮ್ಮನೆ 1 ಮಿನಿಟ್ ಏನೋ ಮಾತಾಡಿದ್ದೀನಿ, ಬಟ್ ಅದು ಕೂಡ ರೆಕಾರ್ಡ್ ಆಗಿಲ್ಲ. ಬಟ್ ಇಟ್ಸ್ ಫೈನ್. ನಮ್ಮ ಗುಬ್ಬಿ ಪಾಪ ಬೇಜಾರಾಗ್ಬಿಟ್ಟಿದ್ಲು, ಮೇಕಪ್ ಎಲ್ಲ ಹೊಂಟೋಗಿದೆ, ಮಲ್ಗೆದ್ದಿದ್ದಾಳೆ ಅಂತ. ಆ್ಯಂಡ್ ಇಲ್ಲಿ ನಮ್ಮ ಪಪ್ಪ ಇವಾಗ ಕಾರ್ ತೆಗಿತಿದ್ದಾರೆ. ಆ್ಯಂಡ್ ಅಣ್ಣ, ಅಕ್ಕ ಎಲ್ಲ ಇನ್ನೂ ಕೆಳಗಡೆ ಬಂದಿಲ್ಲ. ಸೊ ಅವ್ರು ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಇನ್ನು ನಾನು, ನಮ್ಮಮ್ಮ, ಗುಬ್ಬಿ ಎಲ್ಲ ಸೇರಿ ರೆಡಿ ಆಗಿ 3 ಜನನೂ ಏನೇನೋ ಸ್ವಲ್ಪ ಮಾತಾಡ್ತಿದ್ದೋ. ಬಟ್ ಏನು ಮಾಡೋದು, ರೆಕಾರ್ಡೇ ಆಗಲಿಲ್ಲ. ಬ್ಯಾಡ್ ಲಕ್. ಬನ್ನಿ ಮುಂದೆ ಏನಾಗುತ್ತೆ ನೋಡೋಣ. ಗೈಸ್, ಆ್ಯಕ್ಚುಲಿ ನೀವು ನಂಬ್ತಿರೋ ಬಿಡ್ತಿರೋ, ಬಟ್ ಗುಬ್ಬಿ ಮತ್ತು ನಮ್ಮ ಅಮ್ಮನ ಕಾನ್ವರ್ಸೇಷನ್ ಅಂದರೆ ತುಂಬಾ ಮಸ್ತಾಗಿತ್ತು. ಗುಬ್ಬಿ ಬೇಜಾರು ಮಾಡ್ಕೊಬಿಟ್ಟಿದ್ದಾಳೆ ಅಂತ ನಮ್ಮಮ್ಮ ಹೋಗಿ ಏನಕ್ಕೆ ಮುನ್ಸ್ಕೊಂಡಿದ್ಯಾ, ಏನಾಯಿತು, ಏನು ಬೇಕು, ಹಾಡೇನು ಹೇಳೋದೇನು, ಅವಳು ಗುಬ್ಬಿ ಬೇಜಾರಾಗಿದ್ದಾಳೆ ಅಂತ ಫುಲ್ಲು ಗುಬ್ಬಿನ ಔಟ್ ಆಫ್ ಮೈಂಡಾಗಿ ಬರ್ಸ್ಬೇಕು ಅಂತ ಏನೇನೋ ಟ್ರೈ ಮಾಡ್ತಾಯಿದ್ರು, ನೀವೇ ನೋಡ್ತಿದ್ದೀರ ಅಲ್ವಾ. ಬಟ್ ಆದರೂ ಗುಬ್ಬಿ ಮುನ್ಸ್ಕೊಂಡೇ ನಿಂತಿದ್ಲು. ಆಮೇಲೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಹೋಗ್ತಾ ನಮ್ಮ ಗುಬ್ಬಿ ಸರಿ ಆದ್ಲು.
ವಿಡಿಯೋ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ನಿಲ್ಸಿದೀವಿ ಕಾರ್ನ. ಲೈಕ್ ಒಂಥರ ಈ ರೋಡ್ ಚೆನ್ನಾಗಿದೆ, ಸೊ ಒಂದು ಯಾವುದೋ ಒಂದು ಕಂಟೆಂಟ್ ವಿಡಿಯೋ ಮಾಡ್ತಾ ಇದೀವಿ. ನೋಡಿ ಇನ್ಸ್ಟಾಗ್ರಾಮ್ನಲ್ಲಿ ಗೊತ್ತಾಗುತ್ತೆ. ಮೂಳೆ ಅನ್ಕೊಂಡು ತಿಂತಾ ಇದೀನಿ. ಯಾಕೆ ಲೆಗ್ ಪೀಸ್ ತಿಂತಾ ಇದ್ದೀನಿ. ದರ್ಶನ ಹೆಂಗಿತ್ತು? ನನ್ನ ಫೋನ್ ನೋಡು. ಓಕೆ ನೋಡಿದೆ. ತಿನ್ನು ತಿನ್ನು. ಸಲೈವ ಎಲ್ಲ ಬಂತು. ಇಲ್ಲ ಬಂತು. ಅಷ್ಟು ತಿಂತೈತಿ. ಹಾಯ್ ಸಿಹಿ. Say hi. ಅತ್ತೆ ಏನು ಕಟ್ ಮಾಡಿಸು ಸ್ವಲ್ಪ. ಅದೇ ಹಿಂಗೆ ಹಿಡ್ಕೊಂಬ, ನಾನೇ ತಿಂತೀನಿ ಕಾರಲ್ಲಿ. ಹಿಂಗೆ ಹಿಡ್ಕೊಬರ್ಬೇಕು. ಎಲ್ಲರೂ ಜೋಳ ತಿಂತಾರೆ. ಗಾಯ್ಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾಕೆ ಅಂತ ಅಂದರೆ ನಾನು ನೆನ್ನೆ ಚಾಮುಂಡಿ ಬೆಟ್ಟದಲ್ಲಿ ಸರಿಯಾಗಿ ವಿಜುವಲ್ಸ್ ಎಲ್ಲ ತಗೊಳಕ್ಕಾಗಲಿಲ್ಲ. ಸೊ ಸಾರಿ ಫಾರ್ ದಟ್. ಆ್ಯಂಡ್ ನಿಮಗೆ ಯಾವ ವಿಡಿಯೋ ಬೇಕು ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಆ ವಿಡಿಯೋ ಖಂಡಿತವಾಗ್ಲೂ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಬಾಯ್. ಆ್ಯಂಡ್ ಇನ್ನೂ ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಮತ್ತೆ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್. ಲವ್ ಯು ಆಲ್.